ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತು ವಿಚಾರ ಅಕ್ರಮ ವಿದೇಶಿಗರನ್ನ ಗಡಿಪಾರು ಮಾಡ್ತಕ್ಕಂಥ ವಿಚಾರ. ಹೈಕೋರ್ಟು ಮಾನ್ಯ ನ್ಯಾಯಾಲಯಗಳು ಕೂಡ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿ ಕರ್ನಾಟಕಕ್ಕೆ ಏನು ಅಕ್ರಮ ವಲಸಿಗರು ಅಥವಾ ವಿದೇಶಿಯಿಂದ ಬಂದಿರತಕ್ಕಂಥ ಪ್ರಜೆಗಳು ಅವ್ರ ವೀಸಾ ಮುಗಿದ್ರು ಅವಧಿ ಮುಗಿದಿದ್ರು ಕೂಡ ಇಲ್ಲೇ ನೆಲೆಸ್ತಕ್ಕಂಥದ್ದು, ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಈ ಅಥವಾ ಇಲ್ಲೇ ವಾಸ ಮಾಡಿ ಈ ರಾಜ್ಯದಲ್ಲೇ ಉಳಿತಕ್ಕಂಥದ್ದು, ಈ ಎಲ್ಲವನ್ನು ಕೂಡ ಮನಗಂಡಿರ್ತಕ್ಕಂಥ ಹೈಕೋರ್ಟು ಸರ್ಕಾರಕ್ಕೆ ಖಡಕ್ ಆಗಿರ್ತಕ್ಕಂಥ ಒಂದು ವಾರ್ನಿಂಗ್ ಮಾಡಿದೆ. ಕೂಡಲೇ ನೀವು ಎಚ್ಚೆತ್ತುಕೊಂಡು ಆ ಅಕ್ರಮ ವಿದೇಶಿಯರನ್ನ ಅವರ ದೇಶಕ್ಕೆ ನೀವು ಓಡಿಸ್ಬೇಕು. ಆದರೆ ಕರ್ನಾಟಕ ಸರ್ಕಾರ ಎನಗಾಡ್ತಾ ಇದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಎನಗಾಡ್ತಾ ಇದೆ. ಮೋಸ್ಟ್ಲಿ ಅದಕ್ಕೇನಾದರೂ ಅವ್ರಿಗೂ ಕೂಡ ಒಂದು ಆಧಾರ್ ಕಾರ್ಡು ಇಲ್ಲ ID ಕಾರ್ಡ್, ವೋಟರ್ ID ಕೊಟ್ಟು ನೆಕ್ಸ್ಟ್ ಚುನಾವಣೆಯಲ್ಲಿ ಏನಾದ್ರು ಆ ಓಟ್ ಏನಾದ್ರು ಬರಬಹುದಾ ಅಂತಕ್ಕಂಥ ದೂರದೃಷ್ಟಿ ಇದ್ರೂ ಇರ್ಬೋದು, ಗೊತ್ತಿಲ್ಲ. ಯಾಕೆ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ ಅಂದರೆ, ಪುನೀತ್ ಕೆರೆಹಳ್ಳಿ ಅಂತಕ್ಕಂಥ ಒಬ್ಬ ವ್ಯಕ್ತಿನ ಆತ ಏನು ಮಾಡ್ತಾನೆ, ಕಾನೂನು ವಿರುದ್ಧವಾಗಿ ಏನು ಮಾಡಲ್ಲ. ಇವ್ರು ಏನು ಹೇಳಿದ್ದಾರೆ ಕಾನೂನಲ್ಲಿ, ಈಗ ವಿದೇಶಿಯರು ಬಂದು ಭಾರತ ದೇಶದಲ್ಲಿ ನೆಲೆಸ್ತಕ್ಕಂಥದ್ದು, ವೀಸಾ ಮುಗಿದ ಮೇಲೆ ಇಲ್ಲೇ ಇರತಕ್ಕಂಥದ್ದು, ಅವ್ರಿಗೆ ಯಾವುದೇ ದಾಖಲೆ ಇಲ್ಲದೆ ಇದ್ರು ಇಲ್ಲೇ ವಾಸ ಮಾಡ್ತಕ್ಕಂಥದ್ದು ತಪ್ಪು ಅಂತ ಕಾನೂನಿದೆ. ಅದರ ಅಡಿಯಲ್ಲಿ ಇಂಥ ಜಾಗದಲ್ಲಿ ವಿದೇಶಿಯರಿದ್ದಾರೆ